ಅವರ ಆರೋಗ್ಯ ಚೆನ್ನಾಗಿದೆ. ಸ್ವಲ್ಪ ವಿಶ್ರಾಂತಿ ಬೇಕು ಅವರಿಗೆ. ಸ್ವಲ್ಪ ಜನರು ತೊಂದರೆ ಕೊಡಬಾರ್ದು ಅಷ್ಟೇ. ಅವರಿಗೆ ಒಂದು 48 ತಾಸು ಅವ್ರಿಗೆ ಪೂರ್ಣ ವಿಶ್ರಾಂತಿ ಬೇಕು. ಅದಕ್ಕೆ ನಾವೆಲ್ಲ ವಿಶ್ರಾಂತಿ ಕೊಟ್ಟರೆ ಒಳ್ಳೇದು ಅವರಿಗೆ. ಆರಾಮದಾರೆ. ಮಾತಾಡಿದ್ರು ಹಿಂಗೆ ಆಕ್ಸಿಡೆಂಟ್ ಹಿಂಗೆ ಆಯ್ತು ಅಂತ ಹೇಳಿದ್ರು. ಬೆಳಗ್ಗೆ 5 ಗಂಟೆ ಆಯಿತು. ನೋವಿದೆ ಹಿಂಗೆ ಇದೀವಿ, ಸ್ವಲ್ಪ ಬೆನ್ನು ನೋವಿದೆ, ಪೇನ್ ಕಿಲ್ಲರ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ಮಾತಾಡಕ್ಕೆ ಇದೆಲ್ಲ ಪಾಪ. ಇಲ್ಲ ಬೆನ್ನಲ್ಲಿ 2 ಕಡೆ ಫ್ರ್ಯಾಕ್ಚರ್ ಆಗಿದೆ. ಅದು ಸರಿ ಆಗ್ತದೆ. ಅಲ್ಲಿ ರವಿ ಪಾಟೀಲ್ ಅವರು ಭಾಳ ಕಾಳಜಿ ಮಾಡಕತ್ತಾರೆ. ಟ್ರೀಟ್ಮೆಂಟ್ ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ರವಿ ಪಾಟೀಲ್ ಅವರು. ಸರಿ ಆರಾಮದಾರೆ, ಏನು ಕಾಳಜಿ ಮಾಡಬೇಕು. ಹೌದು ಆರಾಮ. ಡಾಕ್ಟರ್ ಬೇಗ ಆರಾಮ ಆಗ್ತಾರೆ. ವಿಶ್ರಾಂತಿ ಬೇಕು ಅವ್ರಿಗೆ ಅಷ್ಟೇ. ವಿಶ್ರಾಂತಿ. ಅವರು ಚೆನ್ನಾಗಿದ್ದಾರೆ, ಮನೆಗೆ ಹೋಗಿದ್ದಾರೆ. ಈಗ ಅವರು ಚೆನ್ನಾಗಿದ್ದಾರೆ, ಮನೆಗೆ ಹೋಗಿದ್ದಾರೆ. ಏನಂತದ್ದು ಎದ್ದಿಲ್ಲ. ಅವರು ವಿಶ್ರಾಂತಿ ಬೇಕು ಬಂದ ಈಗ, ಮತ್ತೇನಿಲ್ಲ. ಕೂಡಿ ಚೆನ್ನಾಗಿದ್ದಾರೆ. ಅವಶ್ಯಕತೆ ಇಲ್ಲ. ಅವರ ಆರೋಗ್ಯ ಚೆನ್ನಾಗಿದೆ. ಸ್ವಲ್ಪ ವಿಶ್ರಾಂತಿ ಬೇಕು ಅವರಿಗೆ. ಸ್ವಲ್ಪ ಜನರು ತೊಂದರೆ ಕೊಡಬಾರ್ದು ಅಷ್ಟೇ. ಅವರಿಗೆ ಒಂದು 48 ತಾಸು ಅವ್ರಿಗೆ ಪೂರ್ಣ ವಿಶ್ರಾಂತಿ ಬೇಕು. ಅದಕ್ಕೆ ನಾವೆಲ್ಲ ವಿಶ್ರಾಂತಿ ಕೊಟ್ಟರೆ ಒಳ್ಳೇದು ಅವರಿಗೆ. ಆರಾಮದಾರೆ. ಮಾತಾಡಿದ್ರು ಹಿಂಗೆ ಆಕ್ಸಿಡೆಂಟ್ ಹಿಂಗೆ ಆಯ್ತು ಅಂತ ಹೇಳಿದ್ರು. ಬೆಳಗ್ಗೆ 5 ಗಂಟೆ ಆಯಿತು. ನೋವಿದೆ ಹಿಂಗೆ ಇದೀವಿ, ಸ್ವಲ್ಪ ಬೆನ್ನು ನೋವಿದೆ, ಪೇನ್ ಕಿಲ್ಲರ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ಮಾತಾಡಕ್ಕೆ ಇದೆಲ್ಲ ಪಾಪ. ಇಲ್ಲ ಬೆನ್ನಲ್ಲಿ 2 ಕಡೆ ಫ್ರ್ಯಾಕ್ಚರ್ ಆಗಿದೆ. ಅದು ಸರಿ ಆಗ್ತದೆ. ಅಲ್ಲಿ ರವಿ ಪಾಟೀಲ್ ಅವರು ಭಾಳ ಕಾಳಜಿ ಮಾಡಕತ್ತಾರೆ. ಟ್ರೀಟ್ಮೆಂಟ್ ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ರವಿ ಪಾಟೀಲ್ ಅವರು. ಸರಿ ಆರಾಮದಾರೆ, ಏನು ಕಾಳಜಿ ಮಾಡಬೇಕು. ಹೌದು ಆರಾಮ. ಡಾಕ್ಟರ್ ಬೇಗ ಆರಾಮ ಆಗ್ತಾರೆ. ವಿಶ್ರಾಂತಿ ಬೇಕು ಅವ್ರಿಗೆ ಅಷ್ಟೇ. ವಿಶ್ರಾಂತಿ. ಅವರು ಚೆನ್ನಾಗಿದ್ದಾರೆ, ಮನೆಗೆ ಹೋಗಿದ್ದಾರೆ. ಈಗ ಅವರು ಚೆನ್ನಾಗಿದ್ದಾರೆ, ಮನೆಗೆ ಹೋಗಿದ್ದಾರೆ. ಏನಂತದ್ದು ಎದ್ದಿಲ್ಲ. ಅವರು ವಿಶ್ರಾಂತಿ ಬೇಕು ಬಂದ ಈಗ, ಮತ್ತೇನಿಲ್ಲ. ಕೂಡಿ ಚೆನ್ನಾಗಿದ್ದಾರೆ.